ಎಂತ ಚಂದ ಟಾಸ್ಕ್ ಇದ್ದೇವ ಅವನು ಬ್ಯಾಟಿಂಗ್ ತೊಗೊಳಕ್ ಏನ್ರ ಕುಷ್ಟ್ರೋಗಿ ಅಂತ ಬಂದಿತ್ತ ನನಗೆ. ಬ್ಯಾಟಿಂಗ್ ಏನ್ರ ನಮಗೆ ಬ್ಯಾಟಿಂಗ್ ಸಿಕ್ಕಿತ್ತಂತ ಹೇಳಿರಿ ಅವನವನ IPL ಕ್ರಾಸ್ ಆಗ್ಲಾರ್ದು ಇಲ್ಲೇ ಕ್ರಾಸ್ ಹಾಕಿತ್ತ 300 ಅವನವನ ಬರ್ತಿದ್ರ ನಮ್ಮ ಹುಡುಗರೆಲ್ಲ ಫುಲ್ ರೊಚ್ಚಿಗೆದ್ದ ಬಿಟ್ರ. ಸ್ವಲ್ಪರ ಹೊಟ್ಟಿಗೆ ಅಂತಿತ್ತರಿ ವಾಸ್ಟಿಂಗ್ ಮಿಷನ್ದವ್ರು ಈ ನಮೂನಿ ರೋಸ್ಟ್ ಮಾಡಿ ಹೋದಾರ್ರಿ ಇವ್ರ ಅತ್ತೆಕಟ್ಟ ಪೂರ್ತಿ ಮರ್ಯಾದೆ ತೆಗೆದು ಬಿಟ್ರಲ್ರಿ ಎಲ್ಲಾರ ಮುಂದೆ ನಮ್ದು. 8 ರನ್ ಹೊಡಿತಾರಂತ ನೋಡಿದ್ರು ಅವನು ನೆಕ್ಸ್ಟ್ ಬಾಲ್ ಔಟ್ ಆಗ್ಯಾನ ಲೋಕಿಸ್ ಬಾಯಿ. कहानी में ट्विस्ट है, संजू सैमसन नंबर 5 है, ये क्या है? ऐसा लगा मेरा मजाक, तो मजाक कर रहा था. ಹೊಡೀರಿ ಶಾವ್ಗೆ ಮಜ್ಜಿಗೆ ಅವನವನ ಏನ್ರಿ ಅಣ್ಣಾರ ಏನಿದೆ ಅವನವನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಕಿತ್ತನ ಅವನಿಗೆ ನಮಗೆ. ಪೂರ್ತಿ 2 ಓವರ್ನೇ ಮ್ಯಾಚ್ ಮುಗಿಸ್ಬಿಟ್ರ ನಮ್ಮ ಹುಡುಗರು. ಅಯ್ಯಯ್ಯೋ ಈ ಥರ ಆಕೈತತ್ತ ನಾ ಅನ್ಕೊಂಡಿದ್ದೇ ಇಲ್ಲ. ಹೌದಲ್ರಿ ಅಣ್ಣಾರ ಪಟಪಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಬಾಜುಕಿನ ಗಂಟೆ ಹೊಡ್ರಿ ಪಟಕ. ಲೇ ಸೂರ್ಯ ಮಗನ ಸ್ವಚ್ಛ ಹೆಚ್ಚಾಗೈತನ ಎಂತ ಚಂದ ಟಾಸ್ಕ್ ಇದ್ದೇವ ಅವನವನು ಬ್ಯಾಟಿಂಗ್ ತೊಗೊಳಕ್ ಏನ್ರ ಕುಷ್ಟ್ರೋಗಿ ಅಂತ ಬಂದಿತ್ತ ನನಗೆ. ನಾವು ಅವನವನು ಕಣತೊಂಬ ಬ್ಯಾಟಿಂಗ್ ನೋಡ್ಬೇಕಂತ ಕೂತಿದ್ವಪ್ಪ. ಅವನವನು ಏನೋ ಮಾರಿ ಅವನವನು ಬಾಲಿಂಗ್ ತೊಗೊಂಡ್ ಕೆಟ್ಟ ಇವರಿಗೆ ಬ್ಯಾಟಿಂಗ್ ಕೊಟ್ಟು ಬಿಟ್ಟು ಅವನವನು ಅಮರಾಮ್ರಿ ಅವನವನು ರನ್ ಹೊಡೆದ್ ಬಿಟ್ರ 150 200 ರನ್ ಹೊಡೆದ್ ಬಿಟ್ರಿ ಅವ್ರ. ಚೇಂಜ್ ಮಾಡಕ್ ಈ ನಮೂನಿ ಟೈಮ್ ತೊಗೊಂಡ್ರಲ್ಲ ಮಾರೇ. ಹೊಡಿದ 50 ರನ್ ಹೊಡೆದಾರ. ನನಗೆ ಆಸೆ ಆತಪ್ಪ 50 ರನ್ನಿಗೆ ಒಂದು ಮ್ಯಾಚ್ ನಡೀತೆ. ಇಲ್ರಿ ಅಡಾರ ಇಲ್ಲ ಅವನವನು ಸ್ಟಾರ್ಟಿಂಗ್ ಏನ್ರ ನಮಗೆ ಬ್ಯಾಟಿಂಗ್ ಸಿಕ್ಕಿತ್ತಂತ ಹೇಳಿರಿ ಅವನವನ IPL ಕ್ರಾಸ್ ಆಗ್ಲಾರ್ದು ಇಲ್ಲೇ ಕ್ರಾಸ್ ಹಾಕಿತ್ತ 300 ಅವನವನ ಬರ್ತಿದ್ರ ನಮ್ಮ ಹುಡುಗರೆಲ್ಲ ಫುಲ್ ರೊಚ್ಚಿಗೆದ್ದ ಬಿಟ್ರ. ಚೇರ್ ಕಡ್ತ ನಾವು 300 ರನ್ ಹೊಡೆದಿದ್ದು ವಿಕೆಟ್. ಇವ್ರು ನೋಡಿದ್ರಪ್ಪ ಎದೆ ಹೊಡ್ಕೊಂಡು ಯಾವನ ಹಾರ್ಟ್ ಅಟ್ಯಾಕ್ ಆಗಿರ್ತ ನೋಡ್ರಿ. ಯಾರು ಜವಾಬ್ದಾರಿ? ಮೊದಲ ಅವನವನ ಈ ಸಲ ನಡೆಸಾಕತ್ತವ್ರ ಇವ್ರ ಪಾಪ ಮೆಣಸಿಕಾಯಿ ಸೀದಾ ಅಮ್ಮಲಿ ಹೋದ್ರಪ್ಪ ಅಂದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಫಸ್ಟ್ ಬಾಲಿಂಗ್ ಕೊಟ್ಟಿ ಇದ ಫಸ್ಟ್ ಮ್ಯಾಚ್ ಐತ್ಲ ನಡೀಲಿ ಅವ್ರದ ಜವಾಬ್ದಾರಿ ಐತಿ ಫಸ್ಟ್ ಬ್ಯಾಟಿಂಗ್ ಕೊಟ್ಬಿಟ್ಟು ಅವ್ರಿಗೆ. ಸೂಪರ್ ಮಾಮ ಅಲ್ರಿ ಅಣ್ಣಾರ ಈಗಾರ ಏನ್ ಉಳಿಸಿರಿ ಹೋಸ್ಟಿಂಗ್ ನೇಷನ್ ಅನ್ನೋದು 1 ಲೀಟರ್ ಮಾನ ಮರ್ಯಾದೆ ಅವನು ಕಿಮ್ಮತ್ತು 1 ಲೀಟರ್ ಕೊಟ್ಟಿದೆ. ಬರೀ 4 ಓವರ್ ಮ್ಯಾಚ್ ಮುಗಿಸಿರ್ಲ ಅವನವನು. ಸ್ವಲ್ಪರ ಹೊಟ್ಟಿಗೆ ಅಂತಿತ್ತರಿ ನಮ್ಮ ಮೇಲೆ ಕರುಣೆ ದಯ ಬೀಳ್ಬಾರ್ದ ಒಂದಿಟ್ಟ ಅವನವನು. ನಮಗ್ ಪಾಕಿಸ್ತಾನ ಹೊಡೆದ್ಬಿಟ್ರಲ್ಲ ಫುಲ್ ಮರ್ಯಾದೆ ಯಾಪ ಆಗ್ಬಿಡ್ತಾವನು. ಇನ್ನೊಂದು ಹೋಸ್ಟ್ ಮಾಡಬೇಕು ಬ್ಯಾಡ ಅವನು. ನಮ್ಮ ಕಡೆ ಅವನವನು ಕ್ರಿಕೆಟ್ ಆಡಕ್ ಹೋಗಲ್ಲ ಅಂದ್ಬಿಡ್ತಾರೆ ಎಲ್ಲಾರು. ಇನ್ನು ಮೇಲೆ ಹಿಂಗ್ ಹೊಡೆದ್ರಪ್ಪ ಅಂದ್ರೆ ಭಾಳ ಕೆಟ್ಟ ಅಸೆ ಆತ್ರಿಪ್ಪ ಅವನವನು. ಅಸೆ ಆಯ್ತು ನಾ ಇದ್ರ ಮೇಲೆ ಹೈಕೋರ್ಟ್ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಅವನವನು ವಾಸ್ಟಿಂಗ್ ಮಿಷನ್ದವ್ರು ಈ ನಮೂನಿ ರೋಸ್ಟ್ ಮಾಡಿ ಹೋದಾರ್ರಿ ಇವ್ರ ಅತ್ತೆಕಟ್ಟ ಪೂರ್ತಿ ಮರ್ಯಾದೆ ತೆಗೆದು ಬಿಟ್ರಲ್ರಿ ಎಲ್ಲಾರ ಮುಂದೆ ನಮ್ದು. ನೋಡಪ್ಪ ತಮ್ಮ ಜಾಸ್ತಿ ಕಣ್ಣೀರ್ ಹಾಕ್ಬೇಡ ಅವನವನು ಓವರ್ ಡವ್ ಹಾಕೈತಿ. ಅಲ್ಲಿ ಅವನು ನಿಮ್ಮ ದೋಸ್ತ ಖರ್ಚು ಬೂದತ್ತಿ ಅವನವನು ಕಾಲಿನತ್ತೆಕಟ್ಟ ಡವ್ ಮಾಡಿದಕ್ಕ ವಿಕೆಟ್ ಆಗಿದ್ದ ವಿಕೆಟ್ ಕೊಡ್ಲಿಲ್ಲ ನಾವು ಗೊತ್ತನ ಅವನವನು. ಅಷ್ಟು ಉದಾರ ಆಗಿಬಿಟ್ಟಿದ್ವಿ ನಾವು ನಿಮ್ಮ ಮೇಲೆ. 8 ರನ್ ಹೊಡಿತಾರಂತ ನೋಡಿದ್ರೆ ಅವನವನು ನೆಕ್ಸ್ಟ್ ಬಾಲ್ ಔಟ್ ಆಗ್ಯಾನ ಲೋಕಿಸ್ ಬಾಯಿ. ಕುಲದೀಪ ಚೀನಮಾನ ದೀಪ ಅವನವನು ಆಗಿದ್ದಾಳೆ. ನೆಕ್ಸ್ಟ್ ಟೈಮ್ ನಿಮ್ಮ ಮೇಲೆ ಏನ್ರ ಮ್ಯಾಚ್ ಬಂತ ತಿಳ್ಕೊ ಅವನು. ಈಗ ಲೆಫ್ಟ್ ಹ್ಯಾಂಡ್ಲೆ ಬಾಲಿಂಗ್ ಹಾಕ್ತೀನಿ, ಅವಾಗ ರೈಟ್ ಹ್ಯಾಂಡ್ಲೆ ಬಾಲಿಂಗ್ ಹಾಕ್ತಾನೆ. ಟೆನ್ಷನ್ ತಗೋಬಾರ್ದಮ್ಮ, ಸುಮ್ಮನೆ ನಡೆದು ಬಿಡ್ತೀನಿ ಇಲ್ಲಿಂದ. ಅದೆಲ್ಲ ಓಕೆ, ಅವನವನು ಇಡೀ ಇಂಡಿಯಾನ ಅನ್ಕೊಳತ್ತಿತ್ತ. ಇವತ್ತು ಟೀಮ್ ಇಂಡಿಯಾದಾಗ ಅವನವನು ವಿಕೆಟ್ ಕೀಪರ್ ಜಿತೇಶ್ ಅಣ್ಣನ ಹಾಕಾರಂತೆ. ನಾವು ಅನ್ಕೊಂಡಿದ್ವಪ್ಪ ಅವನವನು. ಆದ್ರೆ ಏನಿದೆ कहानी में ट्विस्ट है, संजू सैमसन नंबर 5 है, ये क्या है? ನನಗೂ ಹಂಗ ಅನ್ಸಿತ್ರಪ್ಪ, ನನಗೂ ಹಂಗ ಅನ್ಸಿತ್ತ. ಅವನವನು ಪ್ರಾಕ್ಟೀಸ್ ಮಾಡುವತ್ನಾಗ ಅವನವನ ನನಗೆ ಗ್ಲೌಸ್ ಹಾಕೊಳಕ ಬಿಟ್ಟಿಲ್ಲ. ಅವನವನ ಗ್ಲೌಸ್ ಹಾಕೊಳ್ಳೋದು ಏನಾಯ್ತು ಅವನವನು ಜಿತೇಶ್ ಅಣ್ಣ ಕೊಟ್ಟಿದ್ದ. ನನಗೆ ಜಸ್ಟ್ ಆಸ್ ಅ ಪ್ಲೇಯರ್ ಆಡ್ಸಕ್ಕೆ ಕ್ರಿಕೆಟ್ ನಿಂತ ನಾ ಮಾಡಿದ್ದೆ. ಕಿಪ್ಪಿಂಗ್ ಎಲ್ಲ ಬಿಡಿಸಿ ಬಿಟ್ಟಿದ್ದಾರಪ್ಪ ಅವನವನು. ನಾನು ಆಡ್ಸಂಗಿಲ್ಲ ಅನ್ನೋದು ಕನ್ಫರ್ಮೇಷನ್ ಆಗಿಬಿಟ್ಟಿತ್ತು ನನಗೂ. ಅವನವನು ಹೋಗಿ ಅಂತ ಸೀದಾ ರೂಮ್ನಾಗ ಬಾಕ ಹೋಗಿ 1 ತಾಸು ಜಗಳ ಮಾಡಿ ಸೆಟ್ಟಿ ಹೊಳೆ ಅನ್ಬೇಕು. ನಿನ್ನ ಆಡ್ಸೋದೇನು ಹೋಲೆ ಅಂತ ಕಟ್ಟಿ ಬಾಯಿದ ಹೋಗೋದು ಓಡಿಸಿದ್ರಿ. ಆಮೇಲೆ ಬಂದು ಲಿಸ್ಟ್ ನೋಡ್ತೀನಿ. ಲಿಸ್ಟ್ ನನ್ನ ಹೆಸರೈತಿ ಏನು 5ನೇ ನಂಬರ್ಗೆ ಹಾಕ್ಯಾನ್ರಿ 5ನೇ ನಂಬರ್ಗೆ. ಪುಣ್ಯಾತ್ಮ ಏನು ತಿಳಿತೈತೆ ಏನೋ ಇಲ್ಲ ನನ್ನ ಮಗನಿಗೆ. ಅಪ್ಪ ಪೂರ್ತಿ ಹಾಳಾಗಿಬಿಟ್ಟು ನಮ್ಮ ತಲೆ.
ಆಮೇಲೆ ಹೋಗಿ ನನ್ನ ಮಗನ ಕೇಳ್ತೀನಿ, ಏನು ಅನ್ನಬೇಕ್ರಿ ಅವ ಗಂಭೀರ ಮುತ್ತೆ, ऐसा लगा मेरा मजाक, तो मजाक कर रहा था।